ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತಿಹುದು ದೈವದ ಸಂಚು, ತಣ್ಣಗಿರಿಸಾತ್ಮವನ್ನು ಮಂಕುತಿಮ್ಮ. ಈ ಕಗ್ಗದಲ್ಲಿ ಮಾನ್ಯ ಡಿ.ವಿ.ಜಿಯವರು ಜೀವನದ ಅನಿಶ್ಚಿತತೆ ಮತ್ತು ವಿಧಿಯ ಆಟದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಜೀವನದಲ್ಲಿ ಈಗೇನಾಗುತ್ತಿದೆ ಮತ್ತೇನಾಗುತ್ತದೆ ಎಂದು ಭಯಪಡಬಾರದು ಎಂದು ಮಂಕುತಿಮ್ಮನವರು ಹೇಳುತ್ತಾರೆ. ನಮ್ಮ ಜೀವನದ ಲೆಕ್ಕಾಚಾರ ವಿಧಿಯ ಕೈಯಲ್ಲಿದೆ ಎಂದು ಅವರು ಹೇಳುತ್ತಾರೆ. ದೈವದ ಆಟ ನಮಗೆ ಗೋಚರಿಸದೆ ನಡೆಯುತ್ತಿರುತ್ತದೆ ಎಂದು ಹೇಳುತ್ತಾರೆ. ಕೊನೆಯದಾಗಿ ನಾವು ಶಾಂತವಾಗಿರಲು ಅವರು ಆದೇಶಿಸುತ್ತಾರೆ. ಮನುಷ್ಯರಾದ ನಾವು ಜೀವನದಲ್ಲಿ ಏನಾಗುತ್ತದೆ ಎಂದು ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಿರುತ್ತೇವೆ. ಆದರೆ ಮಂಕುತಿಮ್ಮನವರು ಈ ಕಗ್ಗದಲ್ಲಿ ಏನಾಗುತ್ತದೋ ಅದು ಆಗಲಿ ಎಂದು ಶಾಂತವಾಗಿ ಇರಲು ಹೇಳುತ್ತಾರೆ. ನಮ್ಮ ಜೀವನವನ್ನು ನಿಯಂತ್ರಿಸುವ ಶಕ್ತಿ ವಿಧಿಯಲ್ಲಿದೆ ಎಂಬುದನ್ನು ಅವರು ಒತ್ತಿ ಹೇಳುತ್ತಾರೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ವಿಷಯಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ನಮ್ಮ ಜೀವನದಲ್ಲಿ ಏನೇ ಆಗಲಿ ಶಾಂತವಾಗಿರಲು ಅವರು ಹೇಳುತ್ತಾರೆ. ನಮ್ಮ ಜೀವನ ಅನಿಶ್ಚಿತವಾದದ್ದು ಎಂಬುದನ್ನು ಒಪ್ಪಿಕೊಳ್ಳಬೇಕು. ಇಂದಿನ ಜಗತ್ತಿನಲ್ಲಿ ಜನರು ಬಹಳಷ್ಟು ಒತ್ತಡಕ್ಕೆ ಒಳಗಾಗುತ್ತಾರೆ, ಭವಿಷ್ಯದ ಬಗ್ಗೆ ಚಿಂತಿಸುತ್ತಾರೆ. ಈ ಕಗ್ಗವು ಅಂತಹವರಿಗೆ ಒಂದು ಆಶ್ವಾಸನೆಯ ಮಾತು. ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯವನ್ನು ಬಹಳ ಸರಳವಾಗಿ ಹೇಳುತ್ತದೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಜೀವನವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ವಿಧಿಯ ಆಟದಲ್ಲಿ ನಾವು ಒಂದು ಅಂಶ ಮಾತ್ರ. ಆದರೆ ಈ ಅರಿವು ನಮಗೆ ಜೀವನವನ್ನು ಸುಲಭವಾಗಿ ಸ್ವೀಕರಿಸಲು ಸಹಾಯ ಮಾಡುತ್ತದೆ. ಈ ಕಗ್ಗದಿಂದ ನಾವು ಕಲಿಯಬಹುದಾದ ಪಾಠಗಳು: ಜೀವನದಲ್ಲಿ ಏನು ಬೇಕಾದರೂ ಆಗಬಹುದು ಎಂಬುದಕ್ಕೆ ಸಿದ್ಧರಾಗಿರಬೇಕು. ವಿಧಿಯನ್ನು ಎದುರಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಒಟ್ಟಿನಲ್ಲಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಬಹಳ ಸರಳ ಮತ್ತು ಸುಂದರವಾಗಿ ವಿವರಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ.